ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬದಲಾವಣೆಯ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಈಗ ಕಾಣಿಸ್ತಾ ಇರುವಂಥದ್ದು. ಬಿಕಾಸ್ ಆ ರೀತಿಯಾದಂಥ ಬೆಳವಣಿಗೆಗಳು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇನ್ನು ಇವತ್ತು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಹೋಗಿದ್ರು. ನಾಳೆ ರಾಹುಲ್ ಗಾಂಧಿ ಅವ್ರನ್ನ, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಇವ್ರನ್ನೆಲ್ಲರನ್ನೂ ಕೂಡ ಭೇಟಿಯಾಗುವಂಥ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರು ಕುರ್ಚಿ ಕಚ್ಚಾಟಕ್ಕೆ ಬ್ರೇಕ್ ಹಾಕುವಂಥ ಪ್ರಯತ್ನವನ್ನ ಮಾಡಲಿದ್ದಾರೆ ಅಂತ ಕಾಂಗ್ರೆಸ್ನಲ್ಲಿ ಜೋರಾಗ್ತಾನೆ ಇದೆ ಕುರ್ಚಿ ಪಾಲಿಟಿಕ್ಸ್. ಡಿ.ಸಿ.ಎಂ ಬೆನ್ನಲ್ಲೇ ದೆಹಲಿಗೆ ಹೋಗಿರುವಂಥದ್ದು ಸಿಎಂ. ನಾಳೆ ರಾಹುಲ್ ಗಾಂಧಿ ಅವರ ಜೊತೆ ಸಮಾಲೋಚನೆಯನ್ನ ಮಾಡಲಿದ್ದಾರೆ. ಇವತ್ತು ರಕ್ಷಣಾ ಸಚಿವರ ಮೀಟಿಂಗ್ ಆದ ನಂತರ ನಾಳೆ ಮೀಟಿಂಗ್ ಮಾಡ್ತಾರೆ ರಾಹುಲ್ ಗಾಂಧಿ ಅವರ ಜೊತೆ. ಇಲ್ಲಿ ಮೇನ್ ಆಗಿ ರಾಜ್ಯದಲ್ಲಿ ನಾಯಕತ್ವದ ಸಂಘರ್ಷ, ಬಹಿರಂಗ ಹೇಳಿಕೆಗಳು ಇದೆಲ್ಲವೂ ಕೂಡ ಅಧಿಕಾರದಲ್ಲಿ ಗೊಂದಲಕ್ಕೆಡೆ ಮಾಡಿಕೊಟ್ಟಿದೆ. ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಹೈಕಮಾಂಡ್ ಕೂಡ ಸರ್ಕಸ್ ಅನ್ನ ಮಾಡ್ತಾ ಇದೆ. ಮೇಲುಗೈ ಸಿದ್ದರಾಮಯ್ಯಗೂ ಡಿ.ಕೆ.ಶಿಗೂ ಹೈಕಮಾಂಡ್ ಅಂಗಳಕ್ಕೆ ಹೋಯ್ತು ಅಂದ್ರೆ ಇದುವರೆಗೂ ನಾವು ನೋಡಿರುವಂಥದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ ಮೇಲುಗೈ ಸಿಕ್ಕಿರುವಂಥದ್ದನ್ನ. ಸೊ ಈ ಬಾರಿ ಏನಾಗುತ್ತೆ, ಒಂದು ಕ್ಲಾರಿಟಿ ಸಿಗುತ್ತಾ ಗೊತ್ತಿಲ್ಲ. ನಾಳೆ ಸಭೆಯಲ್ಲೇ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಅನ್ನ ಹಾಕುವಂತ ಪ್ರಯತ್ನ ಮಾಡಲಾಗುತ್ತಾ? ಬೆಂಗಳೂರಿನಲ್ಲಿದ್ದಾರೆ ಸುರ್ಜೇವಾಲಾ, ಸರಣಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಆ ಸರಣಿ ಸಭೆ ಎರಡನೇ ಕಂತಿದ್ದು ಇವತ್ತು ಮುಗಿಯುತ್ತೆ. ಶಾಸಕರಿಗೆ ಲಿಖಿತ ಹೇಳಿಕೆಯನ್ನ ನೀಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಉಸ್ತುವಾರಿ. ಸೊ ಈ ಒಂದು ಸೂಚನೆ ಹಿನ್ನೆಲೆಯಲ್ಲಿ ಎಕ್ಕಟ್ಟಿನಲ್ಲಿದ್ದಾರೆ ಶಾಸಕರು. ಯಾಕೆಂದ್ರೆ ಲಿಖಿತವಾಗಿ ಕೊಟ್ರೆ ನಾವು ಸಿಕ್ಕಾಕೊಳ್ತೀವಿ. ಯಾವತ್ತಾದ್ರೂ ಒಂದಿನ ಸಿದ್ದರಾಮಯ್ಯನವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಆ ವಿಚಾರ ಗೊತ್ತಾಗೇ ಆಗುತ್ತೆ. ನಾವ್ ಯಾಕೆ ಸುಮ್ಮನೆ ವಿಲನ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕೆಲವರ ಅಸಮಾಧಾನ ಅಂತ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇದೀವಲ್ಲ, ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಏನೋ ಒಂದು ಕ್ರಾಂತಿ ಆಗುತ್ತೆ, ಆ ಬದಲಾವಣೆನೇ ಆಗುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದನ್ನ ತೋರಿಸ್ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಅವರೇ ಕನ್ಫ್ಯೂಷನಲ್ಲಿದ್ದಾರ, ಅಥವಾ ಅವರು ಒಂದು ಕ್ಲಾರಿಟಿ ಅಂದರೆ ಏನೋ ನಾವು ಸೂಚನೆ ಕೊಟ್ಟಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರೇ ಕ್ಲಾರಿಟಿನಲ್ಲಿದ್ದಾರಾ? ಯಾಕೆಂದರೆ ಕಾಂಗ್ರೆಸ್ ಒಂದು 10 ಕಡೆ ಅಧಿಕಾರದಲ್ಲಿಲ್ಲ, ಇರೋದೇ 3 ಕಡೆ. ಅಂಥದ್ರಲ್ಲೂ ಕೂಡ ಇಷ್ಟೊಂದು ಗೊಂದಲ ಮಾಡಿದ್ರೆ ಪಕ್ಷದ ಮೇಲೆ, ಪಕ್ಷದ ಸಂಘಟನೆ ಮೇಲೆ, ಕಾರ್ಯಕರ್ತರ ಮೇಲೆ, ಎಲ್ಲದ್ರ ಮೇಲೂ ಕೂಡ ಹೊಡ್ತಾ ಬೀಳಲ್ವಾ? ಪೃಥ್ವಿ ತುಂಬ ಕಡೆ ಇದ್ದಿದ್ರೆ ಅಧಿಕಾರದಲ್ಲಿ ಸಹಜವಾಗಿ ಹೈಕಮಾಂಡ್ಗೆ ಒಂದು ಶಕ್ತಿ ಇರ್ತಾ ಇರ್ತಿತ್ತು. ಅದರಲ್ಲೂ ಕೂಡ ಕರ್ನಾಟಕ, ತೆಲಂಗಾಣ ಇಂತಹ ರಾಜ್ಯಗಳಿದೆಯಲ್ಲ, ಯಾಕಂದರೆ ಸಂಪನ್ಮೂಲ ಕೇಂದ್ರಿತ ರಾಜ್ಯಗಳು ಮತ್ತು ಇಲ್ಲಿನ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಆಕ್ಸಿಜನ್ ಬೇಕು ಅಂದರೆ ಕಾಂಗ್ರೆಸ್ಸಿಗೆ ಇಲ್ಲಿನ ಅಧಿಕಾರ ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ರಾಜಸ್ಥಾನ, ಮಹಾರಾಷ್ಟ್ರ ಇಂಥ ರಾಜ್ಯಗಳಲ್ಲಾದರೆ ಇನ್ನೂ ಇಂಪಾರ್ಟೆಂಟು, ಮಧ್ಯಪ್ರದೇಶ ಇಲ್ಲೆಲ್ಲ. ಬಟ್ ಅಲ್ಲೆಲ್ಲ ಆಗಲ್ಲ. ಹಿಂದಿ ಬೆಲ್ಟಲ್ಲಂತೂ ಕಂಪ್ಲೀಟಾಗಿ BJP ಏನು ಅಪ್ಪರ್ ಹ್ಯಾಂಡಲ್ಲಿದೆ. ಸೊ ಅಲ್ಲೇನು ಫೈಟ್ ಮಾಡೋಕ್ಕಾಗ್ತಿಲ್ಲ. ಸೌತಲ್ಲಿ ಇದ್ದಿದ್ರಲ್ಲಿ ಕರ್ನಾಟಕ ಸ್ವಲ್ಪ ಚೆನ್ನಾಗಾಗಿದೆ ಬಹುಮತ. ಈ ನೆಲೆಯಲ್ಲಿ ಯಾವ ಕಾರಣಕ್ಕಾಗಿದೆ? ಇಲ್ಲಿರುವಂಥ ಪಾಪ್ಯುಲರ್ ಲೀಡರ್ಸು, OBC ಲೀಡರ್ಸು, ಸಿದ್ದರಾಮಯ್ಯ ಅವರ ಜನಪ್ರಿಯತೆಯನ್ನು ಅನ್ಡಿಸ್ಪ್ಯೂಟೆಡ್ ಆಗಿ ಯಾರು ಕೂಡ ಪಕ್ಕಕ್ಕೆ ಎತ್ತಿಡೋಕ್ಕಾಗಲ್ಲ. ಈಗ ವಿವಾದಗಳು, ಅಪವಾದಗಳು, ಆರೋಪಗಳು ಪ್ರತಿಯೊಂದು ಪಕ್ಷದ ಆಡಳಿತಾವಧಿಯಲ್ಲೂ ಕೂಡ ಪ್ರತಿಯೊಬ್ಬ ನಾಯಕನ ಮೇಲೂ ಕೂಡ ಅದರದ್ದೇ ಆದ ಪ್ರಮಾಣದಲ್ಲಿ, ಅದರದ್ದೇ ಆದ ತೀಕ್ಷ್ಣತೆಯಲ್ಲಿ ಇದ್ದಿದ್ದೇ ಇರುತ್ತೆ. ಆದರೆ ಸಿದ್ದರಾಮಯ್ಯ ಅವರ ಒಂದು ಜನಪ್ರಿಯತೆಯನ್ನು ಈ ಸದ್ಯಕ್ಕೆ ತಕ್ಕಡಿಯಲ್ಲಿಟ್ಟು ನೋಡಿದ್ರೆ ಬೇರೆ ಇನ್ಯಾವ ನಾಯಕರಿದ್ದಾರೆ ಯಾವ ಪಕ್ಷದಲ್ಲಿ ಅಂತ ನೋಡಿದರೆ ಸಹಜವಾಗಿ ಅಂಥ ವೋಟ್ಗಾರರು ಅಥವಾ ಅಂಥ ಪಾಪ್ಯುಲರ್ ಲೀಡರ್ ಸದ್ಯ ಕಾಣಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಅವರ ಒಂದು ವಿಶ್ಗೆ ವಿರುದ್ಧವಾಗಿ ಏನಾದರೂ ಇಂಪೋಸ್ ಮಾಡಲಿಕ್ಕೆ ಸಾಧ್ಯನಾ ಅಂದರೆ ಖಂಡಿತ ಅಂಥದ್ದೊಂದು ಶಕ್ತಿ ಹೈಕಮಾಂಡ್ ಮುಂದೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಅಳೆದು ತೂಗಿ ತಕ್ಕಡಿಯಲ್ಲಿ ಎಲ್ಲ ರೀತಿಯ ಬೊಟ್ಟುಗಳನ್ನು ಪ್ರಯೋಗ ಮಾಡ್ತಾ ಇದೆ. ಅದರ ಭಾಗವಾಗಿ ಈ MLAಗಳ ಅಸಮಾಧಾನದ ಒಂದು ವಿವರವನ್ನು, ಮಾಹಿತಿಯನ್ನು, ವರದಿಯನ್ನು ಸಂಗ್ರಹ ಮಾಡ್ತಾ ಇರುವಂಥದ್ದು. ಮೇಲ್ನೋಟಕ್ಕೆ ಅವರ ಅನುದಾನ ಅಸಮಾಧಾನಗಳು, ವರ್ಗಾವಣೆ ಅಸಮಾಧಾನಗಳು, ಸಚಿವರ ಜೊತೆ ಸಮನ್ವಯತೆ ಕೊರತೆ ಇದೆಲ್ಲ ಕಾಣಿಸ್ತಾ ಇದ್ರು ಕೂಡ ಆಂತರಿಕವಾಗಿ ಮೂಡ್ ಹೇಗಿದೆ, ಯಾರ ಪರ ಯಾರಿದ್ದಾರೆ, ಅಕಸ್ಮಾತ್ ಆಚೀಚೆ ಇರುವಂಥವ್ರನ್ನ, ನ್ಯೂಟ್ರಲ್ ಆಗಿರುವಂಥವ್ರನ್ನ ಯಾವ ರೀತಿನಾದರೂ ಹೈಕಮಾಂಡ್ನ ಪರವಾಗಿ ನಿಲ್ಲಿಸ್ಕೊಂಡು ಏನಾದರೂ ಕ್ರಾಂತಿಕಾರಕ ಹೆಜ್ಜೆಗಳನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಡ್ಯಾಮೇಜ್ ಆಗದಿರೋ ರೀತಿ ತೆಗೆದುಕೊಡಬಹುದಾ ಇಂಥ ಎಲ್ಲ ಆಯಾಮಗಳಲ್ಲೂ ಕೂಡ ಲೆಕ್ಕಾಚಾರವನ್ನು ಹಾಕ್ತಾ ಇದೆ. ಆ ಹಿನ್ನೆಲೆಯಲ್ಲೇ ಈಗ ಶಾಸಕಾಂಗ ಸಭೆಯ ನಾಯಕರಿದ್ದರೂ ಕೂಡ ಮತ್ತು KPCC ಅಧ್ಯಕ್ಷರಿದ್ದರೂ ಕೂಡ ಸ್ವತಃ ಅದೆಲ್ಲದಕ್ಕಿಂತ ಹೆಚ್ಚಾಗಿ ರೆಫರಿ ಮತ್ತು ಪ್ಲೇಯರ್ ರೀತಿ ಇರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗಿಂತ ಇನ್ನು ರಾಜ್ಯದ ಏನು ಕಾಂಗ್ರೆಸ್ನ ಆಗು ಹೋಗುಗಳು, ಸ್ಥಿತಿಗತಿಗಳು ಇನ್ಯಾರಿಗೆ ಚೆನ್ನಾಗಿ ಗೊತ್ತಿಲ್ಲ. ಅವರಿಗಿಂತನೂ ಸುರ್ಜೇವಾಲಾ ಅವರಿಗೆ ಗೊತ್ತಿರುತ್ತಾ ಇಲ್ಲಿನ ವಸ್ತುಸ್ಥಿತಿ ಹೇಗಿದೆ ಅಂತ. ಬಟ್ ಯಾಕೆ ಇದೆಲ್ಲ ಪ್ರಕ್ರಿಯೆಗಳಾಗ್ತಾ ಇದೆ ಅನ್ನುವಂಥದ್ದು ಸಹಜವಾಗಿ ಅನುಮಾನಗಳನ್ನು, ಗೊಂದಲಗಳನ್ನು ಮೂಡಿಸ್ತಾ ಇದೆ, ಹೆಚ್ಚು ಮಾಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಬಣ ರಾಜಕೀಯ ಜಾಸ್ತಿ ಆಗಿರೋ ಹಿನ್ನೆಲೆಯಲ್ಲಿ ಅಭಿಪ್ರಾಯ ಹೇಗಿದೆ, ನ್ಯೂಟ್ರಲ್ ಆಗಿರೋರನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು, ಎಲ್ಲ ತಂತ್ರಗಾರಿಕೆಯಲ್ಲಿ ಸಹಜವಾಗಿ ಕಾಣಿಸ್ತಾ ಇದೆ. ಮತ್ತು ಇಷ್ಟು ದಿವಸ ಅವರು ಸುರ್ಜೇವಾಲಾ ಕೂಡ ಅಂತ ಯಾವುದೇ ಒಂದು ಒಪ್ಪಂದ ಅಥವಾ ಯಾವುದೇ ಒಂದು ಬದಲಾವಣೆ ಇಂಥ ಒಂದು ವಿಚಾರಗಳಿಲ್ಲ ಅಂತ ಹೇಳ್ತಾ ಇದ್ದು ಹೈಕಮಾಂಡ್ಗೆ ಪರೋಕ್ಷವಾಗಿ, ವರದಿಗಾರರ ಪ್ರಶ್ನೆಗೆ ಪರೋಕ್ಷವಾಗಿ ಹೇಳ್ತಾನೆ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅನ್ನೋ ರೀತಿ ಒನ್ ಕ್ಯಾನ್ ಹ್ಯಾವ್ ಎ ಡಿಸೈರ್ ಅಂತ ಅವ್ರು ಈಸಿಯಾಗಿ ಹೇಳಿದ್ರು. ಸೊ ಯಾರಾದರೂ ಏನು ಆಸೆ ಪಡಬಹುದು, ಮತ್ತೊಂದು ನಾಯಕತ್ವ ತಗೋಬಹುದು ಅಂತ, ಆದರೆ ಫೈನಲಿ ಹೈಕಮಾಂಡ್ ಡಿಸೈಡ್ ಮಾಡತ್ತೆ ಅಂತ. ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಆಸೆ ಪಡ್ಬೋದು, ಆದರೆ ಅದನ್ನು ನಿರ್ಧಾರ ಮಾಡೋದು ಹೈಕಮಾಂಡ್ ಅಂತ ಹೇಳ್ತಾನೆ.
ಸಿದ್ದು ಅವರು ಏನು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಸಿ ಎಂ ಅಂತ, ಅಥವಾ ಸಿದ್ದರಾಮಯ್ಯ ಆಪ್ತ ಬಳಗ ಏನು ಹೇಳ್ತಾ ಇದೆ, ಅದು ಕೂಡ ಒಂದು ಆಸೆ. ಆ ಆಸೆಗೂ ಕೂಡ ಅಂತಿಮ ಮುದ್ರೆ ಬೀಳಬೇಕಾಗಿರುವಂಥದ್ದು ಹೈಕಮಾಂಡ್ನಿಂದಲೇ ಅನ್ನೋ ರೀತಿಯ ಪರೋಕ್ಷ ಸಂದೇಶ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಈ ಹಂತದಲ್ಲಿ ರಾಹುಲ್ ಗಾಂಧಿ ಅವರನ್ನು ಯಾವ ರೀತಿ ಮನವೊಲಿಸ್ತಾರೆ? ಯಾಕಂದರೆ ಅವರ ಜಾತಿ ಜನಗತಿ ಅಜೆಂಡಾ ಎಲ್ಲರಿಗಿಂತ ಮುಂಚೆ ಶುರು ಮಾಡಿದವರು, ಆದರೆ ಅದು ಇಂಪ್ಲಿಮೆಂಟ್ ಆಗಲಿಲ್ಲ, ಟೇಬಲ್ ಆಗಲಿಲ್ಲ, ಅದರ ಬಗ್ಗೆ ಗೊಂದಲಗಳು ಗುದ್ದಾಟಗಳಾದವು. ಅವರು ಡಿಸಿಸಿವ್ ಆಗಿ ಸ್ವತಃ ಹೈಕಮಾಂಡು ಅಂಥದ್ದೊಂದು ಏನು ಅಜೆಂಡಾವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಇಟ್ಕೊಂಡಿರುವಂಥ ಸಂದರ್ಭದಲ್ಲೂ ಇಲ್ಲಿ ಯಾಕೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು ಅನ್ನುವಂಥ ಪ್ರಶ್ನೆಗಳು ಬಂತು. ಪಕ್ಕದಲ್ಲಿ ತೆಲಂಗಾಣ ಆಯಿತು, ಮೊನ್ನೆ ಬಂದಂಥ ಏನು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಅಲ್ಲಿ ಮಾಡಿದೆ, ಇಲ್ಲಿ ಯಾಕೆ ಮಾಡಲಿಲ್ಲ? ಸೊ ಕೆಲವೊಂದು ವಿಚಾರಗಳಲ್ಲಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಅಸಮಾಧಾನಗಳಿದೆ ಅನ್ನುವಂಥ ಒಂದು ವಾತಾವರಣ ಏನಿದೆ. ಮತ್ತು ಜೊತೆಗೆ ಮೊದಲ ಅವಧಿಯ ಒಂದು ಖಡಕ್ ಆಡಳಿತ ಏನಿತ್ತು, ಮೊದಲ ಅವಧಿಯ ಪಾರದರ್ಶಕ ಆಡಳಿತ, ನಿಮಗೆ ಹೈಕಮಾಂಡ್ ಜೊತೆ ಕೆಲವೊಂದು ವಿಚಾರಗಳಲ್ಲಿ ಸಮನ್ವಯತೆಯನ್ನು ಸಾಧಿಸೋದು ಅಥವಾ ಸಂಪನ್ಮೂಲಗಳ ವಿಚಾರಗಳಲ್ಲಿ ಕೋಆರ್ಡಿನೇಟ್ ಮಾಡೋದು ಬೇರೆ ವಿಚಾರ. ಆದರೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರ ಇಮೇಜ್ಗೆ ಧಕ್ಕೆ ಆಗೋ ರೀತಿ ಯಾವ ಪ್ರಕರಣಗಳು ಕೂಡ ಮೊದಲನೇ ಅವಧಿಯಲ್ಲಿ ಇರಲಿಲ್ಲ. ಅವ್ರನ್ನ ಹಿಂದೂ ವಿರೋಧಿ ಅಂತ ಇದ್ರು, ಅಥವಾ ಏನು ರಾಷ್ಟ್ರೀಯತೆ ವಿಚಾರದಲ್ಲಿ ಸ್ವಲ್ಪ ಆಚೀಚೆ ಇದು ಮಾಡ್ತಾರೆ ಅಂತೆಲ್ಲ ಆರೋಪಗಳು BJP ಆರೋಪ ಮಾಡ್ತಾ ಇದ್ರು, ಎಲ್ಲ ಓಕೆ. ಅಥವಾ ಒಂದು ಕೋಮಿನ ಪರವಾಗಿ ನಿಲ್ತಾರೆ, ಅದೆಲ್ಲ ರಾಜಕೀಯ ಆರೋಪಗಳಾಗಿದ್ವು. ಆದರೆ ವೈಯಕ್ತಿಕ ತೇಜೋವಧೆ ಮಾಡುವಂಥ ಅಥವಾ ವೈಯಕ್ತಿಕವಾಗಿ ಅವರ ಇಮೇಜ್ಗೆ ಡ್ಯಾಮೇಜ್ ಆಗುವಂಥ ಯಾವುದೋ ಅತಿ ದೊಡ್ಡ ಪ್ರಕರಣಗಳಿರಲಿಲ್ಲ. ಆದರೆ ಈ ಸಲ ಪದೇ ಅವರು ಅನ್ಪಾಪ್ಯುಲರ್ ಆಗುವಂಥ, ಅವರ ಎಲ್ಲ ಪೊಲಿಟಿಕಲ್ ಪಾಪ್ಯುಲಾರಿಟಿಯನ್ನು ಒಂದು ತಕ್ಕಡಿಯಲ್ಲಿಟ್ಟರೆ ಅವರ ಪರ್ಸನಲ್ ಇಮೇಜನ್ನು ಮತ್ತೊಂದು ತಕ್ಕಡಿಯಲ್ಲಿ ಡೆಂಟ್ ಮಾಡುವಂಥ ಪ್ರಕರಣಗಳು, ಆರೋಪಗಳು ಒಂದಾದ ಮೇಲೆ ಒಂದು ಬರ್ತಾನೆ ಹೋದವು. ಸೊ ಎಲ್ಲ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಮೊದಲನಷ್ಟೇ ಒಂದು ಅತ್ಯಂತ ದೊಡ್ಡ ಮಟ್ಟದ ಒಂದು ಸೂಕ್ಷ್ಮವಾದಂತಹ ಸೆಳೆತ ಸಿದ್ದರಾಮಯ್ಯ ಅವ್ರಿಗೆ ಈ ಸಲ ಇದೆಯಾ, ಅಥವಾ ಮುಂದಿನ ಭವಿಷ್ಯದ ನಾಯಕತ್ವದ ಲೆಕ್ಕಾಚಾರಗಳ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಕೊಟ್ಟಾಗಿದೆ ಸಿದ್ದರಾಮಯ್ಯ ಅವರಿಗೆ, ಸಿದ್ದರಾಮಯ್ಯ ಅವರು ವಾಪಸ್ ಈಗ ಪಕ್ಷ ಕೊಡುವಂಥ ಸಮಯ ಅನ್ನೋ ರೀತಿ ಏನಾದರೂ ಮೆಸೇಜ್ ಕೊಡ್ತಾರಾ? ಸೊ ಇದು ಸದ್ಯದ ಕುತೂಹಲ. ಅದಕ್ಕೆ ಪೂರಕವಾಗಿ ಇವರು ಹೋಗೋದಕ್ಕಿಂತ ಮುಂಚೆ DK ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರುಗಳನ್ನು ಮೀಟ್ ಮಾಡ್ತೀನಿ ಅನ್ನೋ ಒಂದು ನೆಪದಲ್ಲಿ 5-6 ಪ್ರಾಜೆಕ್ಟ್ಗಳನ್ನು ಹಿಡ್ಕೊಂಡು ಹೋಗಿದ್ರು ಕೂಡ, ಅವ್ರು ಯಾಕೆ ಇದೇ ಟೈಮಲ್ಲಿ ಇವ್ರಿಗಿಂತ ಮುಂಚೆ ಹೋಗಿದ್ದಾರೆ ಅನ್ನೋ ಒಂದು ಸಹಜ ಕುತೂಹಲ ಎಲ್ಲರಿಗೂ ಮೂಡುತ್ತೆ. ಸೊ ಅಲ್ಲಿ ಯಾವ ರೀತಿ ಕಾರ್ಡನ್ನು ಪ್ಲೇ ಮಾಡುತ್ತೆ ಹೈಕಮಾಂಡ್, ಕನ್ವಿನ್ಸ್ ಮಾಡುತ್ತೆ, ಅದಕ್ಕೆ ಪೂರಕವಾಗಿ ಇವ್ರಿಗೆ ಈಗಾಗಲೇ ಹೇಳ್ಕೊಂಡೋ ರೀತಿ ಸಿದ್ದರಾಮಯ್ಯ ನಾನು ದೇವರಾಜ ಅರಸು ಅವರ ಆಡಳಿತಾವಧಿಯನ್ನು ಅವ್ರಿಗಿಂತ ಜಾಸ್ತಿಯಾಗಿ ಪರಿಪೂರ್ಣವಾಗಿ ಮಾಡಬೇಕು, ಪೂರ್ಣಾವಧಿಯನ್ನು ಮಾಡಬೇಕು ಅನ್ನೋ ಒಂದು ಆಸೆ ಏನಿದೆ, ಈ ಡಿಸೆಂಬರ್ಗೇನೋ ಬಹುಶಃ ಅವ್ರಿಗಿಂತ ಜಾಸ್ತಿ ಆಗುತ್ತೆ ಇವರಿಗೆ ಅಧಿಕಾರ ಆ್ಯಸ್ ಎ CM ಅವರ ಒಂದು ರೂಲಿಂಗ್ ಡೇಸ್. ಸೊ ಈ ನೆಲೆಯಲ್ಲಿ ಅದಾದ ಮೇಲೆ ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರು ಏನಾದರೂ ಆಗಿರ್ಬೋದು, ಆದರೆ ಡಿಸೆಂಬರ್ ಆದಮೇಲೆ ಏನಾದರೂ ವ್ಯತ್ಯಾಸಗಳಾಗ್ತಾವ, ಬದಲಾವಣೆಗಳಾಗ್ತಾವ, ಅದಕ್ಕೆ ಮಾನಸಿಕವಾಗಿ ಸಜ್ಜು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರನ್ನ, ಅಥವಾ ಅಂಥದ್ದೊಂದು ದಾಖಲೆಗಾದರೂ ಅವಕಾಶ ಕೊಡಿ ಅನ್ನುವಂಥ ಒಂದು ಪ್ರಸ್ತಾಪವನ್ನು ಇಡ್ತಾರಾ? ಅದರ ಜೊತೆಗೆ ಬೆಂಬಲಿಗರಿಗೆ ಏನೇನು ಬಂದೋಬಸ್ತ್ ಮಾಡಬೇಕು ಅದನ್ನು ಮಾಡ್ತಾರಾ? ಸೊ ಈ ಭೇಟಿ ಆದಮೇಲೆ ಹೇಗೆ ಯಡಿಯೂರಪ್ಪನವರು ದೆಹಲಿಗೆ ಹೋಗಿ ಬಂದ ನಂತರ ಏನೂ ಇಲ್ಲ, ಯಾವ ಬದಲಾವಣೆ ಇಲ್ಲ, ನಾನು ಆರಾಮಾಗಿರ್ತೀನಿ ಅಂತ ಹೇಳ್ತಾ ಇದ್ದವರು ಸಡನ್ನಾಗಿ ಬಂದು ಅನೌನ್ಸ್ ಮಾಡ್ತಾರಲ್ಲ, ಅಂಥ ಒಂದು ಅನೌನ್ಸ್ಮೆಂಟನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಅವರಿಂದ. ಆದರೂ ಕೂಡ ಏನಾದರೂ ಸೂಚನೆಗಳನ್ನು ಕೊಟ್ಟು ಕಳಿಸುತ್ತಾ ಹೈಕಮಾಂಡು ಸಿದ್ದರಾಮಯ್ಯ ಅವರ ಒಂದು ಕನ್ವಿನ್ಸಿಂಗ್ ಮೋಡನ್ನು ನೋಡಿಕೊಂಡು ಅನ್ನೋ ರೀತಿ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಪೃಥ್ವಿ ಪಟೇಲ್, ಇಲ್ಲಿ ಮೇನ್ಲಿ ನಾವು ನೋಡ್ತಾ ಇರುವಂಥ ಬೆಳವಣಿಗೆಗಳು, ಈಗ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡು ಇಲ್ಲ 5 ವರ್ಷ ಇವರೇ ಇರ್ತಾರೆ ಅಂತ ಬಹಿರಂಗವಾಗಿ ಹೇಳ್ತಾ ಒಳಗೊಳಗೆ ಏನಾದರೂ ನಿರ್ಧಾರಗಳಾಗಲಿ, ಸಿದ್ದರಾಮಯ್ಯನನ್ನು ಬಿಡಿಸುವಂಥ ಕೆಲಸವನ್ನು ಅದನ್ನು ಬೇರೆ ರೀತಿಯಲ್ಲಿ ಮಾಡಲಿ, ಬಟ್ ಇವರು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಈ ಸ್ಟೇಟ್ಮೆಂಟ್ ಕೊಡದಿರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪದೇ ಇಲ್ಲ ನಾನು ಕಂಟಿನ್ಯೂ ಆಗ್ತೀನಿ ಅಂತ ಹೇಳ್ಕೊಂಡು ಅವರು ನಂತರ ಏನಾದರೂ 2.5 ವರ್ಷಗಳಾದ ಬಳಿಕ ಇಳಿದಿದ್ದೆ ಆದರೆ ಕಾಂಗ್ರೆಸ್ಸೇ ವಿಲನ್ ಆಗೋದಿಲ್ವಾ? ಅವ್ರಿಗೆ ಹೊಡೆತ ಬೀಳೋದಿಲ್ವಾ? ಅಟ್ಲೀಸ್ಟ್ ಇವ್ರು 5 ವರ್ಷ ಕಂಟಿನ್ಯೂ ಆಗ್ತಾರೆ, ಇಲ್ಲಪ್ಪ ಇದು ಸಿದ್ದರಾಮಯ್ಯನವರೇ ಬಿಟ್ಟೋದ್ರು, ನಾವು ಇಳಿಸಿದ್ದಲ್ಲ ಅನ್ನುವಂಥದ್ದನ್ನು ಪ್ರೂವ್ ಮಾಡ್ಬೋದು. 5 ವರ್ಷ ನಾವು ಕಂಟಿನ್ಯೂ ಆಗಿ ಅಂತ ಹೇಳಿದ್ವಿ, ಆದರೆ ಸಿದ್ದರಾಮಯ್ಯನವರೇ ಬಿಟ್ಟಿದ್ದು ಅಂತ. ಬಟ್ ಇಲ್ಲಿ ಎಲ್ಲವೂ ಕೂಡ ಕಂಪ್ಲೀಟಾಗಿ ವಿಲನ್ ಆಗುವಂಥ ಕೆಲಸ ಆಗ್ತದೆ ಕಾಂಗ್ರೆಸ್. ನಿಮಗೆ 2029ರಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬರಲಿಲ್ಲ ಅಂತ ಹೇಳಿದರೆ 150ಕ್ಕಿಂತ ಹೆಚ್ಚು ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ಲೋಕಸಭೆಯಲ್ಲಿ ಪಡೆದುಕೊಳ್ಳಿಲ್ಲ ಅಂದರೆ ಬಹುಶಃ ರಾಹುಲ್ ಗಾಂಧಿಯವರ ನಾಯಕತ್ವ ಇದೆಯಲ್ಲ, ಬಹುಶಃ ಅದು ಸಂಪೂರ್ಣ ಬರ್ಬಾದಾಗುತ್ತೆ. ಅಂದರೆ ಕಾಂಗ್ರೆಸ್ಸು ಅವನತಿ ಆದಿಯಲ್ಲಿದೆ. ಕೆಲವು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಮೇಲ್ಗೆ ಸಾಧಿಸಿದೆ, BJP ಅಪ್ಪರ್ ಎಂಡ್ ಆಗ್ತಾಯಿದೆ, ಮತ್ತು ಬೇರೆ ಪಕ್ಷಗಳಾಗ್ತಿದೆ. ಕಾಂಗ್ರೆಸ್ಸನ್ನು ದೇಶದ ಜನ ಲೋಕಸಭೆ ವಿಚಾರ ಬಂದಾಗ ದೇಶದ ಚುಕ್ಕಾಣಿ ಹಿಡಿಯುವ ಸಂದರ್ಭದಲ್ಲಿ ತಿರಸ್ಕಾರ ಮಾಡ್ತಾರೆಂಬ ಮನೋಭಾವ ಬರ್ತಿದೆ. ಹಾಗಾಗಿ ನಿಮಗೆ 2029ಕ್ಕೆ ಕಾಂಗ್ರೆಸ್ಗೆ ಅನಿವಾರ್ಯವಾಗಿ 150ಕ್ಕೂ ಹೆಚ್ಚು ಸೀಟ್ಗಳು ಗೆಲ್ಲಬೇಕು, ಇಲ್ಲ ಇಂಡಿಯಾ ಕೂಟ ಮತ್ತೊಂದು ಕೂಟವನ್ನು ಮಾಡ್ಕೊಂಡು ಅವರು ಅಧಿಕಾರಕ್ಕಾದರೂ ಬರಬೇಕು. ಮತ್ತು ಒಂದು ವೇಳೆ 2029ರಲ್ಲಿ ಬರಲಿಲ್ಲ, 4ನೇ ಬಾರಿ BJP ಬಂತಂದರೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಎಲ್ಲೊಂದು ಕಡೆ ದೇಶಾದ್ಯಂತ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ಎಲ್ಲೋ ಒಂದು 3-4 ರಾಜ್ಯಗಳಲ್ಲಿ ಅಲ್ಲಲ್ಲಿ ಆಡಳಿತ ಇರುತ್ತೆ, ಅಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಮುಖಾಂತರ ರಾಹುಲ್ ಗಾಂಧಿ ತನ್ನ ನಾಯಕತ್ವದ ಅಸ್ತಿತ್ವವನ್ನು ಕೂಡ ಕಳೆದುಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ಗೆ 2029ರ ಲೋಕಸಭೆ ಚುನಾವಣೆ ಮಹತ್ವದ್ದು ಮತ್ತು ಮಹತ್ವದ ಚುನಾವಣೆ ಆಗಿದೆ. ಹಾಗಾಗಿ ಅವರು
ಆ 2029 ಚುನಾವಣೆಗೆ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳ ಮುಖಾಂತರ ಸಂಪನ್ಮೂಲ ಕ್ರೋಢೀಕರಣವನ್ನು ಮಾಡಿಕೊಳ್ಬೇಕಾಗಿದೆ. ಸಂಪನ್ಮೂಲ ಕ್ರೋಢೀಕರಣ ಮಾಡೋ ಮುಖಾಂತರ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಾಗಿದೆ. ಯಾಕಂದರೆ ಉತ್ತರ ಭಾರತದಲ್ಲಿ ಅದು ಭಾರತೀಯ ಜನತಾ ಪಕ್ಷದ ಮೇಲೆ ಹೆಚ್ಚು ಒಲವಿರೋದ್ರಿಂದ ಅದು ಆ ಸಂದರ್ಭದಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನು ಕೂಡ ಅದು ಅದ್ಭುತವಾಗಿ ಅದನ್ನು ಪ್ರಯೋಗ ಮಾಡಿ ಭಾರತೀಯ ಜನತಾ ಪಕ್ಷ ಹೆಚ್ಚು ಸ್ಥಾನವನ್ನು ಗಳಿಸ್ಕೊಳ್ಳೋ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಎಲ್ಲೊಂದು ಕಡೆ ಇನ್ನಿಲ್ಲದ ಚಿಂತೆ ಆರಂಭ ಆಗಿದೆ. ಹಾಗಾಗಿ ಪ್ರಮುಖ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರ ಇರೋ ಕಾರಣಗಳಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಮತ್ತು ಸಂಪನ್ಮೂಲ ಒದಗಿಸುವಂಥದ್ದು, ಆ ಮುಖಾಂತರ 2029 ಲೋಕಸಭೆ ಚುನಾವಣೆಗೆ ಸಂಪನ್ಮೂಲ ವ್ಯವಸ್ಥೆಯನ್ನು ಮಾಡುವಂಥವ್ರು ಅವರಿಗೆ ಅಧಿಕಾರಸ್ಥರು ಬೇಕಾಗಿರ್ತಕ್ಕಂಥದ್ದು. ಅವರಿಗೆ ರಾಜ್ಯ ಮುಖ್ಯ ಆಗಿಲ್ಲ, ದೇಶದ ಚುಕ್ಕಾಣಿ ಹಿಡಿದು ಮುಖ್ಯ ಆಗಿರ್ತಕ್ಕಂಥ. ಹಾಗಾಗಿ ಒಂದಷ್ಟು ಬದಲಾವಣೆಗಳು ಅನಿವಾರ್ಯವಾಗಿ ಮಾಡುವಂಥ ಸ್ಥಿತಿ, ಮನವೊಲಿಕೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಿಮಗೆ ಗೊತ್ತಿರಲಿ, ಅನೇಕ ಮುಖ್ಯಮಂತ್ರಿಗಳಿಗೆ ಅವರ ಫ್ಯಾಮಿಲಿ ಸ್ಟ್ರೋಕು ಮತ್ತು ಸನ್ ಸ್ಟ್ರೋಕು ತುಂಬ ಹೊಡೆತ ಕೊಡ್ತಾರೆ. ಅವ್ರನ್ನ ವೀಕ್ ಮಾಡಿದೆ, ತುಂಬ ಜನರನ್ನು ಅಧಿಕಾರದಿಂದ ಕೆಳಗಿಳಿಸಿದೆ. ನಮ್ಮ ಕಣ್ಣು ಮುಂದೆ ತೆಲಂಗಾಣದಲ್ಲಿ NTR ಪುತ್ರ ಅವರ ಇಡೀ ಆಡಳಿತ ಯಂತ್ರವನ್ನು ಅವರ ಪುತ್ರ ಮತ್ತು ಮಗಳು ಕಂಟ್ರೋಲ್ ತಗೊಂಡ್ರು. ಅವರೆಲ್ಲ ಜನಪ್ರಿಯತೆ ಹೋಯಿತು, ಅಧಿಕಾರವನ್ನು ಕಳೆದುಕೊಂಡ್ರು. ಈ ಹಿಂದಿನ ಸರ್ಕಾರಗಳಲ್ಲಿ ತಾವು ಗಮನಿಸ್ಬೋದು, ಮೊದಲನೇ ಅವಧಿಯಲ್ಲಿ ಪ್ರೇರಣಾ ಟ್ರಸ್ಟಲ್ಲಿ ಚೆಕ್ಕನ್ನು ತಗೊಂಡು ಅದಕ್ಕೆ BY ರಾಘವೇಂದ್ರ ಕಾರಣಕರ್ತರಾದರು ಅಂತ ಹೇಳಿದ್ರು. ಅವತ್ತು ಯಡಿಯೂರಪ್ಪ ಅವತ್ತು ಅಧಿಕಾರ ಕಳೆದುಕೊಳ್ಳೋ ಸ್ಥಿತಿ ನಿರ್ಮಾಣ ಆಯಿತು. ಎರಡನೇ ಅವಧಿಯಲ್ಲಿ ಮತ್ತೆ ಮುಖ್ಯಮಂತ್ರಿ ಆದರು BS ಯಡಿಯೂರಪ್ಪನ. ಅವತ್ತಿನ ಕಾಲದಲ್ಲಿ ವಿಜೇಂದ್ರ ಸ್ಟ್ರೋಕ್ ಅವರಿಗೆ ಹೆಚ್ಚಾಯಿತು, ಅದು ಕೂಡ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿ ಆಯಿತು, ಅದು ಕೂಡ ಹೊಡೆತ ಕೊಡ್ತು. ಈಗ ಕರ್ನಾಟಕದಲ್ಲಿ ಅನೇಕ ಸಚಿವರುಗಳಿಗೆ ಭಾಳಷ್ಟು ಅಸಮಾಧಾನ ಇರತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆಲ್ಲ, ಮುಖ್ಯಮಂತ್ರಿಯವರ ಪುತ್ರ ಆಗಿರ್ತಕ್ಕಂಥ MLC ಆಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ಮೇಲೆ. ಇಲ್ಲೂ ಕೂಡ ಈಗ ಸನ್ ಸ್ಟ್ರೋಕ್ ಎಫೆಕ್ಟ್ ಆಗ್ತಿರ್ತಕ್ಕಂಥ ಅನೇಕ ಇಲಾಖೆಗಳಲ್ಲಿ ವರ್ಗಾವಣೆಗಳಿಗೆ ನೇರವಾಗಿ ಕೈ ಹಾಕುವಂಥದ್ದು, ಟೆಂಡರ್ಗಳಲ್ಲಿ ಕೈ ಹಾಕುವಂಥದ್ದು, ಅನೇಕ ಆಡಳಿತಾತ್ಮಕ ನಿರ್ಧಾರಗಳಲ್ಲಿ ನೇರವಾಗಿ ಯಾರೋ ಸಚಿವರು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ, ಅಧಿಕಾರಿಗಳು ತೆಗೆದುಕೊಳ್ಬೇಕಾಗಿರ್ತಂಥ, ಮುಖ್ಯಮಂತ್ರಿ ನೇರವಾಗಿ ತೆಗೆದುಕೊಳ್ಬೇಕಾಗಿರ್ತಂಥ ನಿರ್ಧಾರಗಳನ್ನು ಯತೀಂದ್ರ ಸಿದ್ದರಾಮಯ್ಯ ತೆಗೆದುಕೊಳ್ತಿರ್ತಕ್ಕಂಥದ್ದು ಬಹುಶಃ ಅದು ಸಿದ್ದರಾಮಯ್ಯನವರ ಇಮೇಜ್ಗೂ ಡ್ಯಾಮೇಜ್ ಆಗಿದೆ. ಎಲ್ಲ ಒಂದು ಕಡೆ ಅವರಿಗೆ ಗೊತ್ತಿಲ್ಲದಂತೆ ಅವರಲ್ಲೇ ಒಂದಷ್ಟು ಅವರ ಆತ್ಮೀಯರೇ ಅವರನ್ನು ನಿಷ್ಠುರವಾಗಿ ನೋಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮತ್ತು ಯತೀಂದ್ರವರ ಅತಿಯಾದ ಸರ್ಕಾರದೊಳಗಡಿನ ಮೂಗು ತೂರಿಸುವಿಕೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೂ ಕಂಪ್ಲೇಂಟ್ ಹೋಗಿರ್ತಕ್ಕಂಥದ್ದು, ಮತ್ತು ಅದು ರಾಹುಲ್ ಗಾಂಧಿ ಗಮನಕ್ಕೂ ಕೂಡ ಬಂದಿರತಕ್ಕಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ರಾಹುಲ್ ಗಾಂಧಿ ನಿರೀಕ್ಷೆಗೆ ತಕ್ಕಂತೆ ಸಿದ್ದರಾಮಯ್ಯನವರು ಈ ಬಾರಿ ಆಡಳಿತ ಯಂತ್ರವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ತಿಲ್ಲ ಅಂತೇಳಿ ಗಂಭೀರ ಆರೋಪ ಇರ್ತಕ್ಕಂಥದ್ದು. ನೀವು ಗಮನಿಸಿ, 2013-18 ನಂತರ ಈಗ ಎಲ್ಲೊಂದು ಕಡೆ ರಾಹುಲ್ ಗಾಂಧಿ ಈಗ ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥ ಒನ್ ಆ್ಯಂಡ್ ಓನ್ಲಿ ರಾಹುಲ್ ಗಾಂಧಿ ಇವ್ರ ಪರವಾಗಿ ಸಿಂಪತಿ ಇರ್ತಕ್ಕಂಥದ್ದು ಮತ್ತು ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು, ಗಟ್ಟಿಯಾಗಿ ನಿಂತಿರ್ತಕ್ಕಂಥದ್ದು, ಆನೆ ಬಲ ಆಗಿರ್ತಕ್ಕಂಥದ್ದು. ಒಂದು ಸೆಕೆಂಡ್ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, KC ವೇಣುಗೋಪಾಲ್ ಇರ್ಬೋದು, ಸುರ್ಜಾವಲ್ ಇರ್ಬೋದು, ಸೋನಿಯಾ ಗಾಂಧಿ ಇರುವಂಥದ್ದು, ಪ್ರಿಯಾಂಕ್ ಗಾಂಧಿ, ಎಲ್ಲರೂ ಕೂಡ ಕರ್ನಾಟಕ ರಾಜಕಾರಣ ವಿಚಾರದಲ್ಲಿ DK ಶಿವಕುಮಾರ್ ಮೇಲೆ ಅತಿಯಾದ ಪ್ರೀತಿ. ನಿಮಗೆ ಅದು ಅವರು ಪ್ರೀತಿ ಬೇರೆ ಬೇರೆ ಕಾರಣಕ್ಕೂ ಕೂಡ ಪ್ರೀತಿ ಇರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯಗೆ ಇರ್ತಕ್ಕಂಥ ಆನೆ ಬಲ ಯಾರು? ರಾಹುಲ್ ಗಾಂಧಿ. ಆದರೆ ರಾಹುಲ್ ಗಾಂಧಿಗೂ ಕೂಡ ಎಲ್ಲ ಒಂದು ಕಡೆ ಸನ್ ಸ್ಟ್ರೋಕ್ ಇದೆಯಲ್ಲ, ಕರ್ನಾಟಕದ ಸನ್ ಸ್ಟ್ರೋಕ್ ಇದೆಯಲ್ಲ, ರಾಹುಲ್ ಗಾಂಧಿ ಕೂಡ ಒಂದಷ್ಟು ಬೇಸರವನ್ನು ತಂದಿರ್ತಕ್ಕಂಥ, ಅಟ್ ದ ಸೇಮ್ ಟೈಮ್ ಅನೇಕ ಶಾಸಕರುಗಳು ಬೇಸರ ಆಗಿರ್ತಕ್ಕಂಥದ್ದು, ಅನೇಕ ಸಚಿವರಿಗೆ ಬೇಸರ ಆಗಿರ್ತಕ್ಕಂಥ, ಆಡಳಿತ ಯಂತ್ರದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಇಂಟರ್ಫಿಯರೆನ್ಸ್ ಜಾಸ್ತಿ ಆಗ್ತದೆ ಅಂತೇಳಿ ಆರೋಪಗಳು ಕೇಳಿ ಬರ್ತಿರ್ತಕ್ಕಂಥ. ಅದಕ್ಕೆ ಸಾಕ್ಷಿ ಎಂಬಂತೆ ನಮ್ಮ ಕಣ್ಣು ಮುಂದೆ ಹಲವಾರು ಉದಾಹರಣೆಗಳಿರ್ತಕ್ಕಂಥ. ನೇರವಾಗಿ ಅವರು ದೂರವಾಣಿ ಕರೆ ಮಾಡಿ ಅವ್ರ ತಂದೆಯವರಿಗೆ ಕಾಲ್ ಮಾಡಿದ ಒಂದು ಅಧಿಕಾರಿ ವರ್ಗಾವಣೆ ವಿಚಾರದಲ್ಲಿ ನಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದು, ಅನೇಕ ಆಡಳಿತಾತ್ಮಕ ನಿರ್ಧಾರಗಳು ಯತೀಂದ್ರ ಅವರು ಮೂಗು ತೋರಿಸ್ತಕ್ಕಂಥದ್ದು, ಅನೇಕ ಉದಾಹರಣೆಗಳು ಕೂಡ ಇರ್ತಕ್ಕಂಥದ್ದು. ಇದು ನಾವು ಮಾಡ್ತಿಲ್ಲ ಆರೋಪವನ್ನು, ವಿಪಕ್ಷಗಳು ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು, ಮತ್ತು ಸ್ವಪಕ್ಷೀಯ ಶಾಸಕರು ಮತ್ತು ಸಚಿವರು ಅವರ ಆಪ್ತ ವಲಯ ಇವತ್ತು ದೂರು ಕೊಟ್ಟಿರ್ತಕ್ಕಂಥದ್ದು. ಎಸ್, ಬದಲಾವಣೆ ಯಾರಿಗೂ ಕೂಡ ಅಧಿಕಾರ ಶಾಶ್ವತ ಅಲ್ಲ. ಇದು ಹೈಕಮಾಂಡ್ ಸಂಸ್ಕೃತಿ, ಏನು ಬೇಕಾದ್ರೆ ಆಗ್ಬೋದು. ಆದರೆ ಎಲ್ಲೊಂದು ಕಡೆ ಒಂದಷ್ಟು ಬೆಳವಣಿಗೆ ನಡೆದಿದೆ. ಸುರ್ಜೇವಾಲಾ ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವರ ಮನುಷ್ಯ ಅಲ್ಲ. ಸುರ್ಜೇವಾಲಾ ಬಂದು ಇಲ್ಲಿ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಬೇಕಾಗಿಲ್ಲ. ಓಪನ್ಲಿ ಸುರ್ಜೇವಾಲಾಗೆ ಪಕ್ಷ ಸಂಘಟನೆ ಕಾರಣಕ್ಕಾಗಿ, ಪಕ್ಷವನ್ನು ಕಟ್ಟಿದ ಕಾರಣಕ್ಕಾಗಿ, ಅಧಿಕಾರಕ್ಕೆ ತಂದಿದ್ದ ಕಾರಣಕ್ಕಾಗಿ, ಮತ್ತು ಅಗ್ರೆಸಿವ್ ಲೀಡರ್ಶಿಪ್ ಕಾರಣಕ್ಕಾಗಿ, ಮತ್ತು ಕಾಂಗ್ರೆಸ್ನ ಬಹುತೇಕ ಎಲ್ಲ ರಾಜ್ಯಗಳ ಚುನಾವಣೆಯಲ್ಲಿ ಎಲ್ಲೊಂದು ಕಡೆ ಸಂಪನ್ಮೂಲ ವ್ಯವಸ್ಥೆ ಕ್ರೋಢೀಕರಣ ಮಾಡ್ತಕ್ಕಂಥ ಕಾರಣಕ್ಕಾಗಿ DK ಶಿವಕುಮಾರ್ ಮೇಲೆ ಅತಿಯಾದ ಪ್ರೀತಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಮನುಷ್ಯ DK ಶಿವಕುಮಾರ್ ಮನುಷ್ಯನ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರ ಆಪ್ತರು ಹೈಕಮಾಂಡ್ ಮುಂದೆ ಹಲವಾರು ಬಾರಿ ಸುರ್ಜೇವಾಲಾರನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಹಾಕಿದ್ರು. ಹಾಗಾಗಿ ಅಫ್ಕೋರ್ಸ್ ಸುರ್ಜೇವಾಲಾ ಯಾಕೆ ಸಿದ್ದರಾಮಯ್ಯ ಪರವಾಗಿ ಕೆಲಸ ಮಾಡ್ತಾರೆ? ಮತ್ತು ಒಂದು ಗೊತ್ತಿರಲಿಲ್ಲ, ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸುರ್ಜೇವಾಲಾರವ್ರನ್ನ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಶಾಸಕರ ನಾಡಿ ಮಿಡಿತ ಏನಿದೆ, ಆ ನಾಡಿ ಮಿಡಿತದ ಮುಖಾಂತರ ಮುಂದೆ ಏನಾದರೂ ಬೆಳವಣಿಗೆಗೆ ಮತ್ತು ಮುಂದೆ ನಡೀತಕ್ಕಂಥ ಎಲ್ಲ ಬೆಳವಣಿಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಒಂದು ಪಿಚ್ ರಿಪೋರ್ಟನ್ನು ರಿಪೋರ್ಟ್ ಮಾಡಲಿಕ್ಕಾಗಿ ಸುರ್ಜೇವಾಲಾರನ್ನು ಕಳಿಸಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಶಾಸಕರ ಸಮಸ್ಯೆ, ಶಾಸಕರ ಎಲ್ಲ ನೋವು ನಲಿವುಗಳನ್ನೆಲ್ಲ ಆಲಿಸೋರು
ಯಾರು ಮುಖ್ಯಮಂತ್ರಿಗಳು. ಆದರೆ ಇವರು ಉಸ್ತುವಾರಿ ಏನು ಕೆಲಸ ಮಾಡಬೇಕು, ರಾಜ್ಯದಲ್ಲಿ ಪಕ್ಷ ಸಂಘಟನೆ ಆಗ್ತಾ ಇದೆಯಲ್ಲ ಅಂತ ಸೂಚನೆಗಳನ್ನ ಕೊಡಬೇಕು, ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ಮೀಟಿಂಗ್ಗಳನ್ನ ಮಾಡಿಸ್ಬೇಕು. ಇವತ್ತು ಸುರ್ಜೇವಾಲಾ ನೇರವಾಗಿ ಶಾಸಕರ ಜೊತೆ ಒಂದು ಅಭಿಪ್ರಾಯ ತೆಗೆದುಕೊಳ್ತಿದ್ದಾರೆ ಅನ್ನೋ ಮುಖಾಂತರ ಯಾವ ಶಾಸಕರ ಮನಸ್ಥಿತಿ ಯಾವ ರೀತಿ, ಯಾರು ಪರ ಇದ್ದಾರೆ, ಯಾರು ವಿರುದ್ಧ ಇದ್ದಾರೆ, ಒಂದು ವೇಳೆ ಇವರು ಪರವಾಗಿದ್ದರೂ ಕೂಡ ಇವರ ಮನಸ್ಥಿತಿನ ಬದಲಾಯಿಸಿ ಇವ್ರ ವಿರುದ್ಧ ಮಾಡ್ಬೋದು. ಇವೆಲ್ಲವೂ ಕೂಡ ಅವ್ರಿಗೊಂದು ಐಡಿಯಾಲಜಿ ಸಿಗ್ತಿದೆ. ಆ ಐಡಿಯಾವನ್ನು ಇಟ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಅವ್ರಿಗೆ ತಮಗೆ ಬೇಕಾದವ್ರಿಗೆ ಒಂದು ಕೊಡ್ತಾರೆ. ಆ ಮುಖಾಂತರ ಈಗ ಇದು ಜಸ್ಟ್ ಆರಂಭ ಆಗಿದೆ. ಓಕೆ, ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದು.